ಇವತ್ತು ನಾನು ಹೇಳ್ತಿರೋ ಕತೆ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲೇ ನಿಜವಾಗ್ಲೂ ನಡೆದಿರುವ ಒಂದು ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ವಿಕಾರವಾದ ಕತೆ. 3 ಜನ ಫ್ರೆಂಡ್ಸು ಚಿಕ್ಕಮಂಗ್ಳೂರಿಂದ ಬೆಂಗಳೂರು ಕಡೆ ಬರಬೇಕಾದ್ರೆ ಏನೆಲ್ಲ ಘಟನೆಗಳಾಗುತ್ತೆ ಅಂತ ಈ ಸ್ಟೋರಿನಲ್ಲಿ ತಿಳ್ಕೊಳ್ಳೋಣ. ಅಂಡ್ ಇದು ಬಂದ್ಬಿಟ್ಟು ಒಂದು ರಿಯಲ್ ಇನ್ಸಿಡೆಂಟ್ ಹಾರರ್ ಸ್ಟೋರಿ. ಆ ದಟ್ಟವಾದ ಕಾಡಲ್ಲಿ ಏನೇನೆಲ್ಲ ಅನಾಹುತ ಆಗುತ್ತೆ ಬನ್ನಿ ತಿಳ್ಕೊಳ್ಳೋಣ. ಅಂಡ್ ಅದಕ್ಕಿಂತ ಮುಂಚೆ ಈಗಲೂ ಕೂಡ ರೋಡ್ನಲ್ಲಿ ಓಡಾಡೋದಕ್ಕೆ ಅಲ್ಲಿನ ಜನ ತುಂಬಾನೇ ಹೆದರ್ತಾರೆ. ಯಾಕಂದ್ರೆ ಆ ಮರದ ಮೇಲಿರುವ ಹೆಣ್ಣು ಆತ್ಮ ತುಂಬಾನೇ ಕಾಟಗಳನ್ನ ಕೊಡ್ತಿರ್ತಾಳಂತೆ. ಸೊ ಬನ್ನಿ, 2023 ಡಿಸೆಂಬರ್ ತಿಂಗಳು ರಾಹುಲ್ ಮತ್ತೆ ಅವ್ರ ಸ್ನೇಹಿತರು ಚಿಕ್ಕಮಂಗ್ಳೂರಿಂದ ಬೆಂಗಳೂರು ಕಡೆಗೆ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ. ಒಂದು ದಟ್ಟವಾದ ಕಾಡು. ರಾತ್ರಿ ಬಂದ್ಬಿಟ್ಟು ಸಮಯ 11:15. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಗೂಗಲ್ ಮ್ಯಾಪ್ ನಲ್ಲಿ ಒಂದು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂತಾರೆ. ಬಟ್ ಅದು ಶಾರ್ಟ್ ಕಟ್ ಬೇಕಾಗುತ್ತೆ. ಶಾರ್ಟ್ ಕಟ್ ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂತಾರೆ. ಇವರು ಯಾವುದು ಒಂದು ಶಾರ್ಟ್ ಕಟ್ ಲೊಕೇಶನ್ ನ ಸೆಲೆಕ್ಟ್ ಮಾಡ್ಕೊಂತಾರಲ್ಲ, ಅದು ಬಂದ್ಬಿಟ್ಟು ಕಾಡಿನ ರಸ್ತೆ ಆಗಿರುತ್ತೆ. ಅಲ್ಲಿ ಅಕ್ಕಪಕ್ಕ ಯಾವುದೇ ರೀತಿ ಮನೆ ಇರಲ್ಲ. ನೀವು ರೋಡಲ್ಲಿ ಹೋಗ್ತಿದ್ರೆ ಆ ಕಡೆ ಈ ಕಡೆ ಬರೀ ದೊಡ್ಡ ದೊಡ್ಡ ಮರಗಳಿರುತ್ತೆ. ಅಂಡ್ ಇವ್ರು ಹೋಗ್ತಿರೋ ಆ ರಸ್ತೆಯಲ್ಲಿ ಯಾವುದೇ ರೀತಿ ವೆಹಿಕಲ್ಸ್ ಕೂಡ ಬರ್ತಿರಲ್ಲ. ಇವ್ರದ್ದೊಂದೇ ವೆಹಿಕಲ್ ಆಗಿರುತ್ತೆ. ಸೊ ಸಂಪೂರ್ಣ ಡಾರ್ಕ್ ಕತ್ಲಿರುತ್ತೆ. ಹೋಗ್ಬೇಕಾದ್ರೆ ರಾಹುಲ್ಗೆ ಒಂದು ಆಲದ ಮರದ ಮೇಲೆ ಯಾರೋ ಕೂತಿರೋ ತರ ಕಾಣಿಸುತ್ತೆ. ಸಡನ್ ಆಗಿ ರಾಹುಲ್ ಅಲ್ಲೋಡಿ ಏನೋ ಇದೆ ಅಂತ ಹೇಳ್ತಾನೆ. ಅವಾಗ ಎಲ್ಲರೂ ಕೂಡ ಆ ಕಡೆ ನೋಡ್ತಾರೆ. ತಿರುಗ್ಬಿಟ್ಟು ಈಗ ಕಾರ್ ಓಡಿಸ್ತಾ ಇರ್ತಾನಲ್ಲ ವಿನಯ್, ಅವನಿದ್ದಕ್ಕಿದ್ದಂಗೆ ಗಾಡಿ ಸ್ಲೋ ಮಾಡಿ ಹೆಡ್ಲೈಟ್ನ ಆ ಮರದ ಕಡೆಗೆ ತಿರುಗಿಸ್ತಾನೆ. ನೋಡ್ತಾರೆ. ಅಲ್ಲಿ ಏನಿರುತ್ತೆ ಅಂದ್ರೆ ಒಂದು ಬಿಳಿ ಸೀರೆ ಉಟ್ಟಿರೋ ಒಂದು ಹೆಣ್ಣು ಮರದ ಕೊಂಬೆ ಮೇಲೆ ಕಾಲಲ್ಲಿ ಆಡಿಸ್ಕೊಂಡು ಕೂತಿರ್ತಾಳೆ. ಅಂಡ್ ಅವಳ ಮುಖ ಬಂದ್ಬಿಟ್ಟು ಸಂಪೂರ್ಣವಾಗಿ ಕೂದಲಲ್ಲಿ ಮುಚ್ಕೊಂಡಿರುತ್ತೆ. ಎಲ್ಲ ನೋಡ್ತಾರೆ. ಒಂದು ಕ್ಷಣ ಗಾಬರಿ ಆಗ್ತಾರೆ. ಸ್ಲೋ ಆಗಿ ಹೋಗ್ತಿರ್ತಾರಲ್ಲ, ಇದ್ದಕ್ಕಿದ್ದಂಗೆ ಫಾಸ್ಟ್ ಆಗಿ ಮೂವ್ ಆಗ್ತಾರೆ. ಮೂವ್ ಆದ್ಮೇಲೆ ಒಂದು 5 ನಿಮಿಷ ಸಮಾಧಾನ ಮಾಡ್ಕೊತಾರೆ ಅವ್ರಿಗವ್ರೆ, ಇದು ಜಸ್ಟ್ ಒಂದು ಭ್ರಮೆ ಆಗಿರುತ್ತೆ ಅಂತ. ಅಲ್ಲಿಂದ ಸಮಾಧಾನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. 5 ನಿಮಿಷ ಆದ್ಮೇಲೆ ಅವ್ರು ಏನು ಹೋಗ್ತಿರ್ತಾರಲ್ಲ ಮುಂದೆ, ಒಂದು ಲೆಫ್ಟ್ ಸೈಡಲ್ಲಿ ಇನ್ನೂ ದೊಡ್ಡದೊಂದು ಆಲದ ಮರ ಕಾಣಿಸುತ್ತೆ. ಅದರಲ್ಲಿ ಈ ಸಲ ರಾಹುಲ್ ನೋಡ್ತಾನಲ್ಲ, ಅದೇ ಹೆಂಗಸು ಮರದ ಮೇಲೆ ಕೂತಿರ್ತಾಳೆ. ಬಟ್ ಉದ್ದವಾದ ಕೂದಲು ಆ್ಯಂಡ್ ಉದ್ದವಾದ ಒಂದು ಕೈ ಕಾಲು ತುಂಬ ಉದ್ದ ಆಗಿರುತ್ತೆ. ಅಲ್ಲಿ ಏನಿರುತ್ತೋ ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಆ ಹೆಂಗಸು. ಆ್ಯಂಡ್ ಈ ಬಾರಿ ಸಡನ್ನಾಗಿ ಇವ್ರ ಕಾರ್ ಕಡೆ ತಿರುಗುತ್ತೆ. ಎಲ್ಲರ ಮೈ ಕೂಡ ಜುಮ್ ಅನ್ನುತ್ತೆ. ಇದು ಹೆಂಗ್ ಸಾಧ್ಯ ಗುರು ಅಂದರೆ ಅಲ್ಲಿ ಕಾಣಿಸಿದಾಗ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಇವರು ಬಂದಿರ್ತಾರೆ. ಒಂದು 10 ನಿಮಿಷದಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಆ ಜಾಗದಿಂದ ಇಲ್ಲಿಗೆ ಬಂದಿರ್ತಾರೆ. ಬಟ್ ಸಡನ್ನಾಗಿ ಆ ಜಾಗದಲ್ಲಿ ಇದ್ದಿದ್ದ ಹೆಂಗಸು ಇಲ್ಲಿಗೆ ಹೆಂಗೆ ಬಂದು ಅಂತ ಎಲ್ಲರೂ ಕೂಡ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ ಆ್ಯಂಡ್ ಗಾಬರಿ ಕೂಡ ಆಗುತ್ತೆ. ಆದರೆ ಈ ಬಾರಿ ರಸ್ತೆ ಬದಿಯಲ್ಲಿ ಆ ಮರದಲ್ಲಿ ಕೂತಿರ್ತಾಳಲ್ಲ ಅವಳು, ಹೆಂಗೆ ಅಂದರೆ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಾಳೆ ಅವಳು ಎಲ್ಲರಿಗೂ. ಆ್ಯಂಡ್ ಅವಳ ಕೈ ಕಾಲು ಎಷ್ಟು ಉದ್ದ ಆಗ್ತಿರುತ್ತೆ ಅಂದರೆ ಸಡನ್ನಾಗಿ ಉದ್ದ ಆಗ್ತಿರುತ್ತೆ. ಕಾಲು ಆ ಮರದ ಕೊಂಬೆಯಿಂದ ನೆಲಕ್ಕೆ ಅಂದರೆ ರೋಡಿಗೆ ಟಚ್ ಆಗ್ತಾ ಇರುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ರಾಹುಲ್ ಕಣ್ಣು ಮುಚ್ಕೊಂತಾನೆ ಸಡನ್ ಆಗಿ. ಆ್ಯಂಡ್ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣು ಕೂಡ ತೆರೀತಾನೆ. ಇದ್ದಕ್ಕಿದ್ದಂಗೆ ಆ ಮರದ ಮೇಲೆ ಕೊಂಬೆ ಮೇಲೆ ಕೂತಿದ್ದ ಹೆಂಗಸು ಕಾಣೆ ಆಗ್ತಾಳೆ. ಹಬ್ಬ ಓದ್ಲು ಅಂತ ಅವರು ಸ್ವಲ್ಪ ಸಮಾಧಾನ ಮಾಡ್ಕೊತಾರೆ. ಎಲ್ಲರೂ ಒಂದ್ಸಲ ರೇರ್ ವ್ಯೂ ಮಿರರ್ನ ನೋಡ್ತಾರೆ. ಸೊ ನೋಡಿದ ತಕ್ಷಣ ಏನಾಗುತ್ತೆ ಅಂದರೆ ಅಲ್ಲಿ ಮರದ ಕೊಂಬೆ ಮೇಲೆ ಕೂತಿದ್ದಲ್ಲ ಹೆಂಗಸು, ಹಿಂದೆಗಡೆ ಅಂದರೆ ಅವ್ರ ಕಾರಿನ ಹಿಂಭಾಗದಲ್ಲಿ ಉದ್ದನೆ ಕೈಯಿಂದ ಅವ್ರ ಕಾರ್ನ ಹಿಡ್ಕೊಂಡಿರ್ತಾಳೆ. ನಿಧಾನಕ್ಕೆ ಆ ಕೈ ಕಿಟಕಿಯ ಭಾಗಕ್ಕೆ ಜರುಗ್ತಾ ಇರುತ್ತೆ. ಅಂದರೆ ಕಿಟಕಿ ಹತ್ರ ಬರ್ತಾ ಇರುತ್ತೆ. ಅವಾಗ ಏನು ಮಾಡ್ತಾನೆ ಅಂದರೆ ವಿನಯ್ ಇದ್ದಕ್ಕಿದ್ದಂಗೆ ಕಾರ್ ಸ್ಪೀಡ್ನ ಜಾಸ್ತಿ ಮಾಡ್ತಾನೆ. ಸೊ ಅಲ್ಲಿಂದ ಕಾಡಿನ ರಸ್ತೆಯಿಂದ ಹೈವೇಗೆ ಟಚ್ ಆಗ್ತಾರೆ. ಆ ಕಾಡಿನ ರಸ್ತೆ ಮುಗಿಸ್ಕೊಂಡು ಅವ್ರು ಯಾವಾಗ ಹೈವೇಗೆ ಟಚ್ ಆಗ್ತಾರೋ ಅಲ್ಲೊಂದು ಚಿಕ್ಕ ಟೀ ಅಂಗಡಿ ಓಪನ್ ಆಗಿರುತ್ತೆ. ಸೊ ಅದನ್ನು ನೋಡಿ ಆ ಅಂಗಡಿ ಮುಂದೆ ಗಾಡಿ ನಿಲ್ಲಿಸಿ ಅಂಗಡಿ ಒಳಗೆ ಓಡೋಗ್ತಾರೆ ಎಲ್ಲರೂ. ಅವಾಗ ಅಂಗಡಿ ಮಾಲೀಕ ಸ್ವಲ್ಪ ಏನಕ್ಕೆ ಈ ಥರ ಗಾಬರಿಯಿಂದ ಓಡಿ ಬರ್ತಿದ್ದಾರೆ ಇವರು ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ನೀವು ಆ ಕಾಡಿನ ರಸ್ತೆಯಿಂದ ಬಂದ್ರ ಅಂತ. ಅವಾಗ ಎಲ್ಲರೂ ನಿಧಾನಕ್ಕೆ ಕತ್ನ ಅಲ್ಲಾಡಿಸ್ತಾರೆ. ಸೊ ಈಗಲೂ ಅಲ್ಲಿ ಪ್ರತಿದಿನ ಅಲ್ಲಿ ಏನಾಗುತ್ತೆ ಅಂದರೆ ಯಾರು ಸಿಂಗಲಾಗಿ ಬರ್ತಾರಲ್ಲ ಆ ರಸ್ತೆಯಲ್ಲಿ, ಆ ಹೆಂಗಸು ಯಾರಿಗೂ ಕೆಣಕಲ್ವಂತ. ಯಾರು ಗ್ರೂಪಲ್ಲಿ ಬರ್ತಿರ್ತಾರಲ್ಲ ಒಂದು 5-6 ಜನ ಹುಡುಗರು ಇಲ್ಲ 3 ಜನ ಹುಡುಗರು, ಅಂಥವ್ರಿಗೆ ಮಾತ್ರ ಅವಳಿಗೆ ಕಾಣಿಸ್ತಾಳಂತೆ. ಆ ಮಾಲೀಕ ಏನು ಹೇಳ್ತಾನೆ ಅಂದರೆ ಅಂಗಡಿ ಮಾಲೀಕ, ಆ ವಯಸ್ಸಾಗಿರೋ ಮುದುಕ ಹೇಳ್ತಾನೆ, ಇದೇ 10 ವರ್ಷ ಹಿಂದೆ ಅವಳು ಹೊಸ್ದಾಗಿ ಮದುವೆ ಆಗಿರ್ತಾಳೆ. ಸೊ ಹೊಸ್ದಾಗಿ ಮದುವೆ ಆದಾಗ ಅದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಆಕ್ಸಿಡೆಂಟ್ ಆಗಿ ತೀರ್ಕೊಂತಾಳೆ. ಬಟ್ ಅವಳ ದೇಹ ಬಂದ್ಬಿಟ್ಟು ಅಲ್ಲಿರೋ ಆಲದ ಮರದ ಮೇಲೆ ಸಿಗಾಕೊಂಡಿರುತ್ತೆ. ಈಗಲೂ ಕೂಡ ಅದೇ ಆಲದ ಮರದಲ್ಲಿ ಅವಳ ದೇಹ ಸಿಗಾಕೊಂಡಿರುತ್ತೆ. ಸೊ ಹಂಗಾಗಿ ಅವಳು ಯಾರೇ ಆಗಲಿ ಅಲ್ಲಿ ಸಿಂಗಲ್ ಆಗಿ ರಸ್ತೆಯಲ್ಲಿ ಓಡಾಡ್ತಿರೋರಿಗೆ ಯಾರಿಗೂ ತೊಂದರೆ ಮಾಡಲ್ಲ. ಅದೇ ನೀವು ಗ್ರೂಪಲ್ಲಿ ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಪ್ರತಿ ಬಾರಿ ಕಾಣಿಸ್ತಾ ಇರ್ತಾಳೆ.
ಅಂದರೆ ಅವಳು ಏನಾದರೂ ಒಂದ್ಸಲಿ ಅಂದರೆ ಫಸ್ಟ್ನೇ ಬಾರಿ ಕಾಣಿಸಿದ್ರೆ ಒಂದ್ಸಲ ನೋಡ್ಬಿಟ್ಟು ಸುಮ್ಮನೆ ಆಗಬೇಕು. ಅಕಸ್ಮಾತ್ ಇನ್ನೊಂದು ಸಲ ಕಾಣಿಸಿದ್ರು ನೋಡಿದ್ರೆ ಹಿಂದೆ ಹಿಂಬಾಲಿಸ್ತಾಳಂತೆ ಅವಳು ಅಂತ ಆ ವ್ಯಕ್ತಿ ಅಂದರೆ ಆ ಅಂಗಡಿನ ಮಾಲೀಕ ಹೇಳ್ತಾನೆ. ಅಂದರೆ ಅವಳು ಬರ್ತಾ 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 ಹತ್ರ ಹೋಗ್ತಾಳಂತೆ. ಈಗ ಫಾರ್ ಎಕ್ಸಾಂಪಲ್ ಆಗಲೇ ನೀವು ನಾನು ಹೇಳ್ದಂಗೆ ಫಸ್ಟ್ನೇ ಬಾರಿ ಒಂದು ಮರದಲ್ಲಿ ಕಾಣಿಸ್ತಾಳೆ ದೂರದಿಂದ, ಎರಡನೇ ಬಾರಿ ಇನ್ನೂ ಸ್ವಲ್ಪ ಹತ್ರದಲ್ಲಿ ಕಾಣಿಸ್ತಾಳೆ ಆ ಹತ್ರದ ಮರದ ಮೇಲೆ ಕೂತ್ಕೊಂಡು. ಸೊ ಅದೇ ರೀತಿ ಬರ್ತಾ 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 ಹತ್ರ ಬರ್ತಿರ್ತಾಳೆ ಅವಳು. ಈ ಅಂಗಡಿ ಮಾಲೀಕ ಕೇಳಿಸ್ಕೊಂಡು ಈ 3 ಜನ ಹುಡುಗರು ಒಬ್ಬೊಬ್ರು ಮುಖ ನೋಡಿಕೊಂಡು ಗಾಬರಿ ಆಗ್ತಾರೆ. ಅವರು ಆ ರಾತ್ರಿ ಊರಿಗೆ ಹೋಗಲ್ಲ, ಅದೇ ಅಂಗಡಿಯಲ್ಲಿ ರೆಸ್ಟ್ ಮಾಡ್ತಾರೆ ಅಂಡ್ ಬೆಳಿಗ್ಗೆ ಎದ್ದು ಅಲ್ಲಿಂದ ಓಡ್ತಾರೆ. ಇದಿಲ್ಲಿಗೆ ಮುಗ್ದೋಗಲ್ಲ. ಅಂದರೆ ಆ ರಾಹುಲ್ ಮನೆಗೆ ಹೋದ್ಮೇಲೆ ಅವ್ರ ಮನೆ ಕಿಟಕಿಯಿಂದ ಈಚೆ ನೋಡಿದಾಗ ಸಡನ್ನಾಗಿ ಆ ಕಿಟಕಿ ಹತ್ರ ಒಂದು ಮರ ಇರುತ್ತೆ. ಅದೇ ಮರದಲ್ಲಿ ಮತ್ತೆ ಅದೇ ಹೆಂಗ್ಸ್ ಕಾಣಿಸ್ಕೊತಾಳೆ. ಅದೇ ಬಿಳಿ ಸೀರೆ, ಅದೇ ಕೂದಲು. ಆದರೆ ಈ ಬಾರಿ ಕೂದಲು ನಿಧಾನಕ್ಕೆ ಸರಿಯುತ್ತೆ. ಆ ರಾಹುಲ್ ಕಡೆ ತಿರುಗಿಕೊಂಡು ಆ ಹೆಂಗ್ಸು ಏನಂತ ಹೇಳ್ತಾಳೆ ಅಂದರೆ, ನಿಧಾನಕ್ಕೆ ನಗುತ್ತಾ, ನಾನು ನಿನ್ನನ್ನು ಯಾವತ್ತೂ ಬಿಟ್ಟೋಗಲ್ಲ, ನಿನ್ನ ಜೊತೆನೇ ನಾನು ಇರ್ತೀನಿ ಅಂತ ನಗುತ್ತಾ ಹೇಳ್ತಾಳೆ. ರಾಹುಲ್ ಏನು ಮಾಡಬೇಕಂತ ಗೊತ್ತಿಲ್ಲದೇ ಮೂರ್ಛೆ ಬಿದ್ದೋಗ್ತಾನೆ. ಮಾರನೇ ದಿನ ರಾಹುಲ್ ಕಾಣೆ ಆಗ್ತಾನೆ. ಮನೆಯಿಂದ ಒಂದು ದೂರ ಹೊರಟೋಗ್ಬಿಡ್ತಾನೆ, ಮತ್ತೆ ಮನೆಗೆ ಬರಲ್ಲ. ಈಗಲೂ ಕೂಡ ಆ ಮನೆ ಎದುರುಗಡೆ ಆ ಮರದ ಹತ್ರ ಡೈಲಿ ಒಬ್ಬೊಬ್ಬರಿಗೆ ಕಾಣಿಸ್ತಾ ಇರುತ್ತಂತೆ ಆ ಹೆಂಗ್ಸು. ನೀವು ಏನಾದರೂ ಈ ಥರ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಹೆಂಗ್ಸು ಮರದ ಮೇಲಿದ್ದರೆ ಒಂದ್ಸಲ ನೋಡಿ, ಇನ್ನೊಂದ್ಸಲ ಮಾತ್ರ ತಿರುಗಿ ನೋಡ್ಬಿಡಿ, ನಿಮ್ಮನ್ನ ಹಿಂಬಾಲಿಸುತ್ತೆ. ಸೊ ನಿಮಗೆ ಈ ಕಂಟೆಂಟ್ ಅಂದರೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.